Hi guys, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ನಿಮಗೆ ತಮ್ಲೇನ್ ನೋಡಿ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ ಗೊತ್ತಾಗಿರುತ್ತೆ. ಆ್ಯಂಡ್ ಎಸ್, ಸೊ ಇವತ್ತು ಕೂಡ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬಾ ಸಿಂಪಲು, ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು. ಏನು ಲೈಕ್ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಅನ್ನೋದೇನು ಏನೂ ಇಲ್ಲ, ಎಲ್ಲ ಹ್ಯಾಂಡಿಯಾಗಿ ಸಿಗುವಂಥದ್ದೇ. ಸೊ ಆರಾಮಾಗಿ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಆ್ಯಂಡ್ ತುಂಬ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಏನಪ್ಪ ಇವತ್ತಿನ ಬ್ಯೂಟಿ ಟಿಪ್ಪು ಅಂತಂದರೆ, ಎಸ್ ಅಫ್ಕೋರ್ಸ್ ಕೆಲವ್ರಿಗೆ ಹೈಬ್ರೋ ತುಂಬಾ ಸಣ್ಣ ಇರುತ್ತೆ. ಸೊ ಅವ್ರು ತುಂಬ ಸರ್ಕಸ್ ಮಾಡ್ತಿರ್ತಾರೆ, ಹೈಬ್ರೋ ಲೈಕ್ ತಿಕ್ಕಾಗಿರಬೇಕು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಎಸ್ ಅಫ್ಕೋರ್ಸ್, ಸೊ ಐಬ್ರೋ ತಿನ್ನಾಗಿದ್ದಾಗೇ ನಮ್ಮ ಬ್ಯೂಟಿ ಒಂಥರ ಎನ್ಹೆನ್ಸ್ ಆಗುತ್ತೆ. ತುಂಬ ತಿನ್ನಾಗಿದ್ದಾಗ ಒಂಥರ ಲುಕ್ಕೇ ಚೇಂಜ್ ಆಗುತ್ತೆ ಆ್ಯಂಡ್ ತಿಕ್ಕಾಗಿದ್ದಾಗೇ ಲುಕ್ಕೇ ಒಂಥರ ಚೇಂಜ್ ಆಗುತ್ತೆ ಅಲ್ವಾ. ಸೊ ಯಾವಾಗಲೂ ಐಬ್ರೋಸು ನನಗೆ ಅನಿಸೋದು ಸೊ ತಿಕ್ಕಾಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಹಾಗಾಗಿ ಸೊ ಯಾರೆಲ್ಲ ತುಂಬ ಕಷ್ಟಪಡ್ತಿದ್ದೀರಾ, ಐಬ್ರೋ ನಮಗೆ ತಿಕ್ಕಾಗಿಲ್ಲ, ತುಂಬ ಸಣ್ಣ ಇದೆ ಅನ್ನೋರಿಗೆ ಇದನ್ನು ಫಾಲೋ ಮಾಡ್ಬೋದು. ಸೊ ಒಂದು ಸ್ವಲ್ಪ ದಿನ ಅದನ್ನು ಫಾಲೋ ಮಾಡ್ಕೊಂಬನ್ನಿ ಆ್ಯಂಡ್ ಸ್ವಲ್ಪ ಗ್ರೋತ್ ಬರುತ್ತೆ, ಸರಿನಾ. ಸೊ ಏನಪ್ಪ ಅದು ಅಂತಂದರೆ, ಸೊ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್. ಸೊ ಇದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಲೈಕ್ ಕಾಟನ್ ಬರುತ್ತಲ್ಲ, ಬಡ್ಸ್ ಬರುತ್ತಲ್ಲ, ಸೊ ಅದರಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂತಂದರೆ ಕೈಯೆಲ್ಲ ಈ ಥರ ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮಸ್ಕರ ಯೂಸ್ ಮಾಡಿರೋದು, ಮಸ್ಕರ ಆಗೋಗಿ ಲೆಫ್ಟ್ ಔಟ್ ಇರುತ್ತಲ್ವ, ಅದು ನೀಟಾಗಿ ವಾಶ್ ಮಾಡಿ ಅದನ್ನು ಬ್ರಷಲ್ಲಿ ಕೂಡ ಹಿಂಗೆ ಹಾಕೋಬೋದು. ಆ್ಯಂಡ್ ಹಾಕೊಂಡಾದ್ಮೇಲೆ ಲೈಟಾಗಿ ಮಸಾಜ್ ಕೊಡಿ. ಜೋರಾಗಿ ಪ್ರೆಸ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ಲೈಟಾಗಿ ಮಸಾಜ್ ಕೊಡಿ ಹೀಗೆ, ಓಕೆನಾ. ಸೊ ಹೀಗೆ ಮಸಾಜ್ ಮಾಡಿದ್ರೆ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ ಆ್ಯಂಡ್ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಸರಿನಾ. ಕ್ಯಾಸ್ಟರ್ ಆಯಿಲ್ ಒಂದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಮಾಮೂಲಿ ಕೋಕೋನಟ್ ಆಯಿಲ್. ಸೊ ಕೋಕೋನಟ್ ಆಯಿಲ್ ಕೂಡ ನೀವು ನ್ಯಾಚುರಲಾಗಿ ನಿಮಗೆ ಸಿಗುತ್ತೆ ಅಂತ ದಿ ಬೆಸ್ಟು. ಸ್ವಲ್ಪ ಉಗುರು ಬೆಚ್ಚಿ ಮಾಡಿಕೊಂಡು ಸ್ವಲ್ಪ ಬೆಚ್ಚಿಗೆ ಹಾಕ್ಕೊಳ್ಳಿ. ತುಂಬ ಬಿಸಿ ಹಾಕ್ಕೊಬೇಡಿ, ಆಮೇಲೆ ಗುಳ್ಳೆ ಬರೋದು ರ್ಯಾಷಸ್ ಬರೋದು ಆಗುತ್ತೆ. ಸೊ ಬಿಸಿ ಹಾಕ್ಕೊಬೇಡಿ, ಲೈಟಾಗಿ ಬೆಚ್ಚಿಗೆ ಬಿಸಿ ಮಾಡಿಕೊಂಡು ಸೊ ಹಾಕ್ಕೊಳ್ಳಿ ಇಬ್ರಿಗೆ, ಓಕೆನಾ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅಲೋವೆರಾ. ಸೊ ನಾನು ಸಜೆಸ್ಟ್ ಮಾಡೋದು ಆ್ಯಂಡ್ ಪ್ರಿಫರ್ ಕೂಡ ಮಾಡೋದು, ನಾನು ಯಾವಾಗಲೂ ನಾನು ಹೇಳ್ದಂಗೆ ಇದು ಪ್ರಮೋಷನ್ ವಿಡಿಯೋನು ಅಂತಲ್ಲ. ಸೊ ನಾನು ಪರ್ಸ್ನಲಾಗಿ ಯೂಸ್ ಮಾಡುವಂಥದ್ದು ಅವ್ರದ್ದು ಅಲೋವೆರಾ ತುಂಬಾ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ನೀವು ನ್ಯಾಚುರಲ್ ಆಗಿರೋದನ್ನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಯಾಕೆ ಅಂದರೆ ನನಗೆ ಅನಿಸಿದ್ದು ಇಚ್ಚಿಂಗ್ ಆಗುತ್ತೆ. ಸೊ ಹಾಗಾಗಿ ಸೊ ಡೈರೆಕ್ಟಾಗಿರೋದು ಬೇಡ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮದು ಯಾವ ಬ್ರ್ಯಾಂಡು ನಿಮಗೆ ತುಂಬಾ ಸೂಪರಾಗಿ 99.9% ಪ್ಯೂರ್ ಆಗಿರೋದು ಅಲೋವೆರಾ ಇವಾಗ ಮಾರ್ಕೆಟಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ವಾವ್, ನಾನು ಹೇಳ್ದಂಗೆ ವಾವ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಒಂದಷ್ಟು ನೀವು R&D ಮಾಡಿ ಆ್ಯಂಡ್ ನೀವು ಅಲೋವೆರಾ ಜೆಲ್ನ ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ರೆ ಫೈನ್, ಅದು ಕೂಡ ನಿಮಗೆ ಸೂಟಬಲ್ ಆಗಿದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅಲೋವೆರಾ ಜೆಲ್ ಕೂಡ ಹಾಕೋಬೋದು, ಅದನ್ನು ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಸರಿನಾ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಆಲ್ಮಂಡ್ ಆಯಿಲ್. ಸೊ ಇದು ಕೂಡ ಹೇರ್ ಗ್ರೋತಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಕೂಡ ನೀವು ಟ್ರೈ ಮಾಡ್ಬೋದು ಆಲ್ಮಂಡ್ ಆಯಿಲ್ ಹಾಕೋದಕ್ಕೆ. ಸೊ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಅಪ್ಲೈ ಮಾಡಿ ಒಂದು ಸ್ವಲ್ಪ ಬಿಟ್ಟು ಅದಾದಮೇಲೆ ನೀವು ಫೇಸ್ ವಾಶ್ನ ಮಾಡ್ಕೊಳ್ಳಿ. ಒಂದಷ್ಟು ದಿನ ಕನ್ಸಿಸ್ಟೆಂಟಾಗಿ ಇರಿ, ಒಂದಷ್ಟು ದಿನ ಇದನ್ನು ಮಾಡ್ಕೊಂಬನ್ನಿ. ಸೊ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಅಟ್ ಒನ್ ಶಾಟ್ ತುಂಬಾ ತಿಕ್ಕಾಗಿ ಬರುತ್ತೆ ಅಂತ ಇಲ್ಲ, ಸೊ ನಿಧಾನವಾಗಿ ಬೆಳೆಯುತ್ತೆ. ಸೊ ನಾವು ಕನ್ಸಿಸ್ಟೆಂಟಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಸೊ ಬಿಡದೆ ಪ್ರತಿದಿನ ಹಚ್ಕೊಳ್ಳಿ, ಸೊ ರಿಸಲ್ಟ್ಸ್ ಗೊತ್ತಾಗುತ್ತೆ, ಸರಿನಾ. ಸೊ ಎಸ್ ಗೈಸ್, ಸೊ ಅಷ್ಟೇ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ಸೊ ಇದನ್ನು ಟ್ರೈ ಮಾಡಿ ನೋಡಿ, 100% ರಿಸಲ್ಟ್ಸ್ ಬರುತ್ತೆ. ಸೊ ರಿಸಲ್ಟ್ ಬಂದಾದಮೇಲೆ ನಿಮಗೆ ಖುಷಿಯಾಗಿದೆ ಅಂಥೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ me and signing off. Bye bye.